ಕೂಟ ಮಹಾಜಗತ್ತು ಒಂದು ಹೊಸ ಜಗತ್ತೇ ಎನ್ನಬಹುದು. ಕೋಟ ಸಾಲಿಗ್ರಾಮ ಪರಿಸರದ 14 ಗ್ರಾಮದ ಎಲ್ಲ ವರ್ಗದ ಜನರಿಗೆ ಈ ದೇವರು ಆರಾಧ್ಯ ದೈವ. ಕೋಟ ಬ್ರಾಹ್ಮಣ್ಯ ವರ್ಗಕ್ಕೆ ಇಲ್ಲಿನ ನರಸಿಂಹದೇವರೇ ಗುರು, ಕುಲದೇವರು ಸಹ. ಎಲ್ಲ ಶುಭ ಶೋಭನಾದಿ ಕೆಲಸ ಪ್ರಾರಂಭ ಮಾಡುವಾಗ ಇಲ್ಲಿನ ಗುರು ನರಸಿಂಹದೇವರನ್ನು ಪ್ರಾರ್ಥಿಸಿ ಗುರು ಕಾಣಿಕೆಯನ್ನು ತೆಗೆದಿಟ್ಟು ಆ ಧನವನ್ನು ಜೀರ್ಣೋದ್ಧಾರಕ್ಕೆ ವಿನಿಯೋಗಿಸುವ ಸಂಪ್ರದಾಯ ಹಿಂದಿನಿಂದ ನಡೆದು ಬಂದಿದೆ. ಸಾಲಿಗ್ರಾಮದ ಗುರು ನರಸಿಂಹದೇವರ ಜಾತ್ರಾ ಮಹೋತ್ಸವ ಗುರುವಾರ ನಡೆಯಿತು. ಇನ್ನು 1 ವಾರದವರೆಗೆ ಜಾತ್ರಾ ಮಹೋತ್ಸವ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿನ ಗುರು ನರಸಿಂಹ ಪ್ರತಿಮೆಯ ಶಿರೋಭಾಗದಲ್ಲಿ ಗಾತ್ರದ ಕುರುಹು ಇದೆ. ಹಿಂದೆ ನರಸಿಂಹನ ಮೂರ್ತಿ ಪೂರ್ವಾಭಿಮುಖವಾಗಿ ಇತ್ತು. ಒಮ್ಮೆ ಅದೇಕೋ ಪೂರ್ವದ ಬಯಲಿನಲ್ಲಿರುವ ಭತ್ತದ ಪೈರು ಸುಟ್ಟು ಹೋಗಿತ್ತು. ಇದು ನರಸಿಂಹದೇವರ ಉಗ್ರತೆಯ ಪರಿಣಾಮವೆಂದು ಭಾವಿಸಿದ ಭಟ್ಟರೊಬ್ಬರು ಹಾರೆಯಿಂದ ವಿಗ್ರಹಕ್ಕೆ ಘಾಸಿ ಮಾಡಿದ್ದರು. ಹಾಗೆ ತುಂಡಾದ ಪ್ರತಿಮೆಯ ಒಂದು ಚಕ್ಕೆ ಈಗ ದೇವಸ್ಥಾನದಲ್ಲಿದೆ. ನಂತರ ಭಕ್ತರ ಕೋರಿಕೆಯಂತೆ ನರಸಿಂಹನ ವಿಗ್ರಹವನ್ನು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿತ್ತು. ಪಶ್ಚಿಮದ ಬಯಲಿಗೆ ತೊಂದರೆಯಾಗದಂತೆ ಆಂಜನೇಯ ಮೂರ್ತಿಯನ್ನು ನರಸಿಂಹನಿಗೆ ಸರಿ ಎದುರಾಗುವಂತೆ ಪ್ರತಿಷ್ಠೆ ಮಾಡಲಾಗಿತ್ತು. ಗುರು ನರಸಿಂಹನ ಉರಿಯನ್ನು ಸಹಿಸಲು ಸಾಧ್ಯವಾಗುವಂತೆ ಆಂಜನೇಯನಿಗೆ ಚಂದನ ಮತ್ತು ಬೆಣ್ಣೆಯನ್ನು ಲೇಪಿಸಲಾಗುತ್ತದೆ. ಈ ಆಂಜನೇಯನ ದೇವಸ್ಥಾನ ಪೇಟೆ ನಡುವೆ ಇದ್ದು ಇದನ್ನು ಹನುಮಂತನ ಕಟ್ಟೆ ಎಂದು ಕರೆಯುತ್ತಿದ್ದಾರೆ. ಕದಂಬದ ಲೋಕಾದಿತ್ಯನ ಮನವಿಯಂತೆ ವಿವಿಧ ವಿಪ್ರವರ್ಗದವರನ್ನು ಕರೆತಂದು ಸಾಲಿಗ್ರಾಮದ ಸುತ್ತಮುತ್ತ ವಾಸಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಇವರಿಗೆಲ್ಲ ಸಾಲಿಗ್ರಾಮದ ನರಸಿಂಹನೇ ಗುರು. ಯಾವುದೇ ಮಠಾಧಿಪತಿಯನ್ನು ಅಥವಾ ಸನ್ಯಾಸಿಯನ್ನು ಗುರುವಾಗಿ ಸ್ವೀಕರಿಸಿದ ಇವರನ್ನು ಕೋಟ ಮತಸ್ಥರು ಎಂದು ಗುರುತಿಸಲಾಗುತ್ತಿತ್ತು. ವಡ್ಡರ್ಸೆ ಗ್ರಾಮದ ಸಿದ್ದೇಶ್ವರನು ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಕೋಟಿಲಿಂಗೇಶ್ವರ, ಉತ್ತರದಲ್ಲಿ ಹಾಗೂ ಶೀತಾನದಿ ದಕ್ಷಿಣದಲ್ಲಿ ಗಡಿಯಾಗಿರುವ ಪ್ರದೇಶವು ಕೂಟ ಗ್ರಾಮವೆಂದು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿದೆ. ಒಂದು ಅಶ್ವತ್ಥ ಮರದ ಪೊಟರೆಯಲ್ಲಿ ದೊರೆತ ಶಂಖ ಚಕ್ರ ಧರಿಸಿದ ದ್ವಿಭುಜ ಯೋಗಾರೂಢ ನರಸಿಂಹ ವಿಗ್ರಹವನ್ನು ನಾರದರು ಪ್ರತಿಷ್ಠೆ ಮಾಡಿದ್ದರು. ಮೊದಲು ಗಣಪತಿಯ ಯಂತ್ರವನ್ನು ಸ್ಥಾಪಿಸಿ ಅದರ ಮೇಲೆ ನರಸಿಂಹನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಾಗಿದೆ. ದೇವತಾ ಕಾರ್ಯದಲ್ಲಿ ಗಣಪತಿ ನರಸಿಂಹ ಪ್ರೀತ್ಯರ್ಥಂ ಎಂದು ಸಂಕಲ್ಪ ಮಾಡುವ ಕ್ರಮ ಇಲ್ಲಿದೆ. ಇಲ್ಲಿನ ನರಸಿಂಹ ದೇವಸ್ಥಾನದ ಮೂಲಬಿಂಬವು ಶಾಲಗ್ರಾಮ ಶಿಲೆಯಿಂದ ನಿರ್ಮಿತವಾದುದರಿಂದ ಮತ್ತು ಇಲ್ಲಿ ಭತ್ತದ ವ್ಯವಸಾಯ ಹೆಚ್ಚಿದ್ದುದರಿಂದ ಈ ಊರಿಗೆ ಸಾಲಿಗ್ರಾಮ ಎಂಬ ಹೆಸರು ಬಂತು. ಮನೆ ಅಕ್ಕಿ ಸಮಾರಾಧನೆ ಇಲ್ಲಿರುವ ವಿಶಿಷ್ಟ ಇನ್ನೊಂದು ಪದ್ಧತಿ. ಪ್ರತಿದಿನ ಅನ್ನಕ್ಕೆ ನೀರಿಡುವಾಗ 1 ಮುಷ್ಟಿ ಅಕ್ಕಿ ತೆಗೆದಿಟ್ಟು ಕೊನೆಯಲ್ಲಿ ಇದನ್ನು ದೇವಸ್ಥಾನಕ್ಕೆ ಅರ್ಪಿಸುವ ಪದ್ಧತಿ ಇಲ್ಲಿದೆ.